ದಾಂಡೇಲಿಯ ಲಿಂಕ್ ರಸ್ತೆಯಲ್ಲಿ ಶುಭಾರಂಭಗೊಂಡ ಶ್ರೀ ಗುರು ಉಡುಪಿ ಸ್ಟೋರ್. ಮೂಲತಃ ಕುಂದಾಪುರದವರಾಗಿದ್ದು ಕಳೆದ ಅನೇಕ ವರ್ಷಗಳಿಂದ ದಾಂಡೇಲಿಯಲ್ಲಿ ವಾಸವಿರುವ ಸಂತೋಷ್ ಕುಮಾರ್ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ದಂಪತಿಗಳ ಮಾಲಕತ್ವದ ಉಡುಪಿ ಮತ್ತು ಕುಂದಾಪುರ ಮೂಲದ ವಿವಿಧ ಅಡುಗೆ ಪದಾರ್ಥಗಳು ಹಾಗೂ ಹ್ಯಾಂಡಿಕ್ರಾಫ್ಟ್ ಮತ್ತು ಗಿಫ್ಟ್ ವಸ್ತುಗಳ ಮಾರಾಟ ಮಳಿಗೆ ಇಂದು ಸೋಮವಾರ ಶುಭಾರಂಭಗೊಂಡಿದೆ. ವಿನೂತನ ಹಾಗೂ ಅತ್ಯಾಕರ್ಷಕ ಮತ್ತು ಅಷ್ಟೇ ರುಚಿಕರದ ಜೊತೆಗೆ ಪರಿಶುದ್ಧವಾಗಿರುವ ಗುಣಮಟ್ಟದ ಉಡುಪಿ ಮತ್ತು ಕುಂದಾಪುರ ಮೂಲದ ವಿವಿಧ ಅಡುಗೆ ಪದಾರ್ಥಗಳು ಹಾಗೂ ಹ್ಯಾಂಡಿಕ್ರಾಫ್ಟ್ ಮತ್ತು ಗಿಫ್ಟ್ ವಸ್ತುಗಳು ಮಾತ್ರವಲ್ಲದೆ ತಾಮ್ರ ಮತ್ತು ಹಿತ್ತಾಳೆಯ ಪೂಜಾ ಸಾಮಗ್ರಿಗಳು ಹಾಗೂ ಬಗೆ ಬಗೆಯ ಬ್ಯಾಗುಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ವಿನೂತನ ಪರಿಕಲ್ಪನೆ ಹಾಗೂ ಸಂಕಲ್ಪದೊಂದಿಗೆ ಆರಂಭಗೊಂಡಿರುವ ಶ್ರೀ ಗುರು ಉಡುಪಿ ಸ್ಟೋರಿಗೆ ಪ್ರಿಯ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಗ್ರಾಹಕರ ಆತ್ಮೀಯ ಸಹಕಾರವಿರಲಿ ಎಂಬ ವಿನಮ್ರ ಪ್ರಾರ್ಥನೆ. ದಾಂಡೇಲಿ ಜನತೆಯ ಬಹು ವರ್ಷಗಳ ನಿರೀಕ್ಷೆ ಮತ್ತು ಕನಸು ಕೂಡ ಆಗಿತ್ತು. ವಿಶೇಷವಾಗಿ ಉಡುಪಿ ಮಂಗಳೂರು ಕಡೆಯ ವಿವಿಧ ಆಹಾರ ಪದಾರ್ಥಗಳ ಲಭ್ಯತೆ ದಾಂಡೇಲಿಗೂ ಕೂಡ ಬೇಕು, ದಾಂಡೇಲಿಯಲ್ಲಿ ಕೂಡ ಅದು ಸಿಗಬೇಕೆನ್ನುವಂಥದ್ದಾಗಿತ್ತು. ಬಹುಶಃ ಬಹಳಷ್ಟು ಜನ ಧರ್ಮಸ್ಥಳ ಉಡುಪಿ ಕ್ಷೇತ್ರಗಳ ದರ್ಶನಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಉಡುಪಿ ಮಂಗಳೂರು ಕುಂದಾಪುರ ಈ ಭಾಗದ ವಿವಿಧ ಮಸಾಲೆ ಪೌಡರ್ಸ್ಗಳಿರ್ಬೋದು, ವಿವಿಧ ಆಹಾರ ಪದಾರ್ಥಗಳಿರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು, ಹೀಗೆ ನಾನಾ ವಸ್ತುಗಳನ್ನು ಒಂದು 6 ತಿಂಗಳಿಗೆ 3 ತಿಂಗಳಿಗೆ ವರ್ಷಕ್ಕೆ ಬೇಕಾಗುವಷ್ಟು ತೆಗೆದುಕೊಂಡು ಬರುವಂಥ ಒಂದು ಪದ್ಧತಿಯನ್ನು ಬಹುತೇಕ ಜನ ದಾಂಡೇಲಿಯವರು ರೂಢಿ ಮಾಡಿಕೊಂಡಿದ್ದಾರೆ. ಅದು ಯಾಕೆ ಏನು ಅಂತ ಕೇಳಿದರೆ, ಒಂದು ರೀತಿಯಲ್ಲಿ ರುಚಿಯಲ್ಲಿ ಗುಣಮಟ್ಟ ಇರ್ಬೋದು, ಅದರ ಕ್ವಾಲಿಟಿಯಲ್ಲಿ ಉತ್ಕೃಷ್ಟತೆ ಇರಬಹುದು, ಆನಂತರ ಆರೋಗ್ಯದ ವಿಚಾರದಲ್ಲಿ ಕೂಡ ಅತ್ಯುತ್ತಮವಾದಂಥ ಆಹಾರ ಪದಾರ್ಥಗಳು ಉಡುಪಿ ಮಂಗಳೂರು ಕುಂದಾಪುರ ಈ ಭಾಗದಲ್ಲಿ ಸಿಗ್ತದೆ ಎನ್ನುವಂಥ ದೃಢವಾದ ನಂಬಿಕೆ, ಮತ್ತು ಅದು ಹೌದೂ ಕೂಡ. ಏನೇ ಇರಲಿ, ಇದೀಗ ನಮ್ಮ ದಾಂಡೇಲಿಯಲ್ಲಿ ಶ್ರೀ ಗುರು ಉಡುಪಿ ಸ್ಟೋರ್ ಎನ್ನುವಂತಹ ಸ್ಟೋರನ್ನು ವಿಶೇಷವಾಗಿ ಉಡುಪಿ ಕುಂದಾಪುರ ಭಾಗದಲ್ಲಿ ರೆಡಿಯಾಗುವಂತಹ ವಿವಿಧ ಆಹಾರ ಉತ್ಪನ್ನಗಳ ಜೊತೆಗೆ ಕರಕುಶಲ ವಸ್ತುಗಳು ಕೂಡ ಇಲ್ಲಿ ಸಿಗುವ ರೀತಿಯಲ್ಲಿ ಒಂದು ಮಾರಾಟದ ಮಳಿಗೆಯನ್ನು ಇವತ್ತು ಪ್ರಾರಂಭಿಸಿದಿರಿ. ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಹಾಗೂ ಶ್ರೀಮತಿ ಅಶ್ವಿನಿ ಶೆಟ್ಟಿಯವರ ಈ ಸಾರಥ್ಯದಲ್ಲಿ ಇವತ್ತು ಶ್ರೀ ಗುರು ಉಡುಪಿ ಸ್ಟೋರ್ ವಿದ್ಯುಕ್ತವಾಗಿ ಲೋಕಾರ್ಪಣೆಗೊಂಡಿದೆ, ಶುಭಾರಂಭಗೊಂಡಿದೆ. ದಾಂಡೇಲಪ್ಪ ಸಕಲ ರೀತಿಯಲ್ಲಿ ಅನುಗ್ರಹಿಸಲಿ, ನಿಮ್ಮ ಕನಸುಗಳು ನನಸಾಗಲಿ, ಈ ವ್ಯಾಪಾರ ಅತ್ಯುತ್ತಮವಾಗಿ ನಡೆಯುವ ಮೂಲಕ ಇಲ್ಲಿಯ ಒಂದು ಸ್ಥಳೀಯರಿಗೆ ಉದ್ಯೋಗದ ಆಶ್ರಯವನ್ನು ಕೂಡ ನೀಡುವ ನಿಟ್ಟಿನಲ್ಲಿ ಈ ಸ್ಟೋರ್ ಮುನ್ನುಡಿಯನ್ನು ಬರೀಲಿ ಎನ್ನುವ ಆಶಯದೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಸತ್ಪುರುಷ ಶ್ರೀ ದಾಂಡೇಲಪ್ಪ ಎಲ್ಲ ರೀತಿಯಿಂದ ನಿಮ್ಮನ್ನು ಈ ನಿಮ್ಮ ಉದ್ಯಮವನ್ನು ಅನುಗ್ರಹಿಸಲಿ, ಸದಾ ನಿಮ್ಮ ಜೊತೆ ಬೆಂಬಲವಾಗಿ ಇರಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು. ಮೇಡಮ್, ಏನು ಹೇಳ್ತೀರಿ? ಹೊಸದಾದಂತಹ ಉದ್ಯಮಕ್ಕೆ ಇವತ್ತು ಮುನ್ನುಡಿಯನ್ನು ಬರೆದಿದ್ದೀರಿ, ನಿಮ್ಮ ಬಹಳ ವರ್ಷಗಳ ಕನಸಿದು. ಹೌದು, ಏನು ಹೇಳ್ತೀರಿ? ದಾಂಡೇಲಿಗೆ ನಮ್ಮ ಉಡುಪಿ ಕುಂದಾಪುರದ ವಸ್ತುಗಳನ್ನು ತರಬೇಕು ಅನ್ನೋದು ನಂದು ಬಹುದಿನದ ಆಸೆ ಆಗಿತ್ತು. ಯೋಚನೆ ಮಾಡ್ತಾ ಇದ್ದೆ, ಆ ಒಂದು ಅಲ್ಲಿನ ಸಾಂಬಾರು ಪದಾರ್ಥಗಳು ನಮಗೆ ಸಿಗ್ತಾ ಇಲ್ಲ ಇತ್ತು. ನಾವು ದಾಂಡೇಲಿ ಎಲ್ಲ ಅಂಗಡಿಗಳಲ್ಲಿ ನಮ್ಮ ಉಡುಪಿಯ ಯಾವುದಾದ್ರೂ ಮಸಾಲ ಪದಾರ್ಥಗಳನ್ನು ಕೇಳಿದಾಗ ಅದು ಬರುವುದಿಲ್ಲ, ಇಲ್ಲಿ ಸಿಗುವುದಿಲ್ಲ ಅಂತಿದ್ರು. ಆದರೆ ಸುಮಾರು ವರ್ಷದಿಂದ ನಾನು ಯೋಚನೆ ಮಾಡಿದ್ದೆ ಆ ಥರ ಒಂದು ಇಲ್ಲಿಗೆ ತರಬೇಕು ಅಂತ. ಈಗ ಸಮಯ ಬಂತು, ಒಂದು ಶಾಪನ್ನು ಮಾಡಿದ್ದೇವೆ. ಎಲ್ಲ ಪದಾರ್ಥಗಳು ಸಹ ನಮ್ಮ ಉಡುಪಿ ಕುಂದಾಪುರದ ಅಂದರೆ ಮಸಾಲ ಪದಾರ್ಥಗಳು, ಈಗ ಸದ್ಯಕ್ಕೆ ಉಡುಪಿ ಕುಂದಾಪುರದ ಮಸಾಲೆ ಪದಾರ್ಥಗಳನ್ನೇ ತಂದಿದ್ದೇವೆ. ಅಲ್ಲಿ ಕೆಲವೊಂದು ಗೃಹ ಕೈಗಾರಿಕೆಯಲ್ಲಿ ಉತ್ಪಾದನೆಯಾದಂತಹ ಪ್ರಾಡಕ್ಟ್ಗಳು, ಕೆಲವೊಂದು ಗೃಹ ಕೈಗಾರಿಕೆಯಲ್ಲಿ ಈ ಸಾಂಬಾರ್ ಪೌಡರ್ ಇರ್ಬೋದು, ರಸಂ ಪೌಡರ್ ಇರ್ಬೋದು, ಕೆಲವೊಂದು ಕುಟ್ಟಿ ಪುಡಿ ಮಾಡಿರುವಂಥದ್ದು, ಇನ್ನು ಕೆಲವು ನಮ್ಮದೇ ಕೆಲವೊಂದು ಪ್ರಾಡಕ್ಟ್ಗಳು ಕೂಡ ಇದ್ದಾವೆ. ಈ ನಾವು ಟ್ರೆಡಿಷನಲ್ ಆಗಿ ಮಾಡುವಂತಹ ಒಂದು ಈ ಏನು ಸಾಂಬಾರು ಪುಡಿ, ಅದು ವೆಜ್ಜಿದಿರ್ಬೋದು, ನಾನ್ ವೆಜ್ಜಿದಿರ್ಬೋದು. ಅದರಲ್ಲಿ ಬೇರೆ ಯಾವುದೇ ಒಂದು ಕಲಬೆರಕೆ ಎನ್ನುವಂಥದ್ದು ಅಥವಾ ಟೇಸ್ಟಿಂಗ್ ಅದೇನೂ ಇರುವುದಿಲ್ಲ. ಯಾಕಂದರೆ ನಮ್ಮ ಅಜ್ಜಿ ಕಾಲದಿಂದಲೂ ನಾವು ಒಂದು ಟ್ರೆಡಿಷನಲ್, ಈಗ ಕೆಲವೊಂದು ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು, ಆಮೇಲೆ ಕಾಳು ಮೆಣಸು, ಅದ್ರ ಜೊತೆಗೆ ಧನಿಯಾ, ಜೀರಿಗೆ ಮತ್ತೆ ಹಳದಿ ಪೌಡ್ರ್, ಮೆಂತ್ಯ, ಇಷ್ಟನ್ನೇ ಹಾಕಿ ತಯಾರಿಸಿರುವಂತಹ ಕೆಲವೊಂದು ಮಸಾಲೆ ಸಾಂಬಾರು ಪದಾರ್ಥಗಳನ್ನು ಸಹ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಮೇಡಮ್, ಇದು
ಈ ಮಳಿಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಆರಂಭ ಆಗ್ತದೆ, ರಾತ್ರಿ ಎಷ್ಟು ಗಂಟೆವರೆಗೆ ಇರುತ್ತದೆ? ಬೆಳಿಗ್ಗೆ 9:30ಗೆಲ್ಲ ನಾವು ಓಪನ್ ಮಾಡ್ತೇವೆ. ರಾತ್ರಿ ಒಂದು 8:30 9ಕ್ಕೆಲ್ಲ ಕ್ಲೋಸ್ ಮಾಡ್ತೇವೆ. ವಾರದಲ್ಲಿ ರಜೆ ಏನಾದರೂ ಇರ್ತದೆ? ಇಲ್ಲ, ಈಗ ಸದ್ಯ ಯೋಚನೆ ಇಲ್ಲ. ಇರ್ತದೆ, ಯಾವಾಗಲೂ ಇರ್ತದೆ. ಮೇಡಮ್, ಇದಕ್ಕೆ ಈಗ ನಮ್ಗೆ ಗೊತ್ತಿದೆ, ಕಸ್ಟಮರ್ಗೆ ಗೊತ್ತಾಗಬೇಕು, ಅಡ್ರೆಸ್ ಹೇಳಿ ನಿಮ್ಮ ಶಾಪ್ ಇದ್ದು. ಶ್ರೀ ಗುರು ಉಡುಪಿ ಸ್ಟೋರ್ಸ್. ಆಮೇಲೆ ಇದರಲ್ಲಿ ಹ್ಯಾಂಡಿಕ್ರಾಫ್ಟ್ ಮತ್ತೆ ಗಿಫ್ಟ್ ಐಟಮ್ಗಳು ಸಿಗ್ತವೆ. ಅಡ್ರೆಸ್, ವಿಳಾಸ? ಲಿಂಕ್ ರೋಡ್, ಹನುಮಾನ್ ಟೆಂಪಲ್, ಹನುಮಾನ್ ದೇವಸ್ಥಾನದ ಹತ್ತಿರ, ದಾಂಡೇಲಿ. ಮತ್ತೊಂದು ಮೇಡಮ್, ನಾನು ನೀವು ಮಾತಾಡುವಾಗ ಬ್ರೇಕ್ ಮಾಡಿದೆ. ಇಲ್ಲಿ ಆಹಾರ ಪದಾರ್ಥಗಳ ಜೊತೆಗೆ ಇನ್ನೇನೋ ಸಿಗ್ತದೆ ಅಂತ ಹೇಳಿದ್ರಿ, ಅದನ್ನು ಹೇಳಿ. ಕರಕುಶಲ ಏನೋ ಹೇಳಿದ್ರೆ? ಹೌದು, ಅಂದ್ರೆ ಕರಕುಶಲ ವಸ್ತುಗಳಂದ್ರೆ ಒಂದು ಉಡುಗೊರೆ ನೀಡುವ, ಗಿಫ್ಟ್ ನೀಡುವಂತ ಐಟಮ್ಗಳು. ಆಮೇಲೆ ಹೆಣ್ಣು ಮಕ್ಕಳಿಗೆ 1 ಗ್ರಾಮ್ ಗೋಲ್ಡಿನ ಆರ್ನಮೆಂಟ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದ ಗುಣಮಟ್ಟದ್ದು ಆರಿಸಿ ತಂದಿರುವಂತದ್ದು ಪ್ರತಿಯೊಂದನ್ನು ಸಹ. ಆಮೇಲೆ ಅದನ್ನು ಬಿಟ್ರೆ ಕೆಲವೊಂದು ತಾಮ್ರ, ಹಿತ್ತಾಳೆ, ಈ ಒಂದು ಪೂಜಾ ಸಾಮಗ್ರಿಗಳು, ಅದು ದೀಪ ಇರಬಹುದು, ಅಥವಾ ಈಗ ನಾವು ಮನೆಯ ದಿನ ಬಳಕೆಗೆ ಬಳಸುವ ಕೆಲವೊಂದು, ಈಗ ಹೆಚ್ಚಿನವರು ದಿನ ಬಳಕೆಗೆ ಸಹ ತಾಮ್ರದ ಲೋಟವನ್ನ, ಹಿತ್ತಾಳೆಯ ಲೋಟವನ್ನ, ಬಟ್ಲನ್ನ, ಇದನ್ನೆಲ್ಲ ಉಪಯೋಗಿಸ್ಲಿಕ್ಕೆ ಮತ್ತೆ ಆರಂಭ ಮಾಡಿದ್ದಾರೆ. ಮೊದಲು ನಮ್ಮ ಅಜ್ಜಿ ಕಾಲದಲ್ಲಿ ನಾವು ಆ ಒಂದು ಸ್ಟೈನ್ಲೆಸ್ ಸ್ಟೀಲ್ ಬರುವ ಮುಂಚೆ ಅದರಲ್ಲೇ ನಾವು ಊಟ ಮಾಡ್ತಾ ಇದ್ವಿ. ತಟ್ಟೆ ಇರಬಹುದು, ಲೋಟ ಇರಬಹುದು. ಈಗ ಪುನಃ ಅಂಥದ್ದೇ ಇದು, ಅಂದ್ರೆ ಈಗ ಒಂದು ತುಪ್ಪ ಹಾಕುವಂತದ್ದು, ತುಪ್ಪ ಹಾಕಿ ಇಡುವಂತ ಒಂದು ತುಪ್ಪದ ಮಿಳ್ಳಿ ಅಂತ ನಾವು ಹೇಳ್ತೇವೆ, ಅಂಥದ್ದನ್ನೆಲ್ಲ ನಾವು ಇಲ್ಲಿ ಇಟ್ಟಿದ್ದೇವೆ. ಪ್ರತಿದಿನ ನಾವು ಸುದ್ದಿಗಳನ್ನು ಮಾಡ್ತೀವಿ, ನಮಗೆ ಒಂಥರ ಖುಷಿ ಇದೆ. ವಾಸ್ತವಿಕತೆಯನ್ನು ಅತ್ಯಂತ ಖುಷಿಯಿಂದ ಜನರಿಗೆ ತಿಳಿಸಬೇಕು ಅಂತೇಳಿ ನಮ್ಮ ಭಾಳ ಹೆಮ್ಮೆ ಮತ್ತು ಅತ್ಯಂತ ಅಭಿಮಾನದಿಂದ ನನ್ನ ಒಂದು ಆತ್ಮೀಯ ಸಹೋದರಿಯ ನೇತೃತ್ವದಲ್ಲಿ ಈ ಮಳಿಗೆ ಇದೆ. ಸಂತೋಷ್ ಕುಮಾರ್ ಅವರ ಕನಸು ಕೂಡ ಈ ಮಳಿಗೆಯ ಮೂಲಕ ನನಸಾಗ್ತಾ ಇದೆ. ಯಾಕೆ ವಿಶೇಷವಾಗಿ ದಾಂಡೇಲಿ ಹಾಗೂ ಸುತ್ತಮುತ್ತಲ ನಮ್ಮ ವೀಕ್ಷಕರಲ್ಲಿ ನಾವು ತಿಳಿಯಪಡಿಸೋದೇನಂತ ಹೇಳಿದ್ರೆ, ಇವತ್ತು MA ಪದವಿಯನ್ನು ಪಡೆದಿರುವವರು ಶ್ರೀಮತಿ ಅಶ್ವಿನಿ ಶೆಟ್ಟಿಯವರು. ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ವಿಶೇಷವಾದಂಥ ತನ್ನ ಅತ್ಯದ್ಭುತವಾದ ಬರವಣಿಗೆಯ ಮೂಲಕ ಭಾಳ ಸಾಮಾಜಿಕ ಜಾಲತಾಣಗಳಲ್ಲಂತೂ ವಿಶೇಷವಾದಂತಹ ಜನಪ್ರಿಯತೆಯನ್ನು ಗಳಿಸಿದವರು. ಇವತ್ತು ಅವರು ಮನಸ್ಸು ಮಾಡಿದರೆ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿ, ಲೆಕ್ಚರರ್ ಆಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಆದರೆ ಅಂಥ ಅವಕಾಶಗಳು ಇನ್ನೊಬ್ಬರಿಗೆ ಸಿಗಲಿ. ನಮಗೆ MA ಅಥವಾ ಡಬಲ್ ಡಿಗ್ರಿ MA ಓದಿರೋದು ಕೇವಲ ಜಾಬಿಗಾಗಿ ಅಲ್ಲ, ಅದು ವೈಯಕ್ತಿಕ ವ್ಯಕ್ತಿತ್ವ ವಿಕಸನಕ್ಕೆ, ಜೊತೆಗೆ ಸಮಾಜಕ್ಕೆ ಪೂರಕವಾಗಿ ಒಂದು ಅನುಕೂಲಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಒಂದು ಮಹಿಳೆಯಾಗಿ ಸ್ವಾವಲಂಬಿಯ ಜೀವನವನ್ನು ನಡೆಸಬೇಕು. ಒಂದು ಹೊಸ ಆಯಾಮದ ಕಡೆಗೆ, ಹೊಸ ಕನಸಿನೊಂದಿಗೆ, ಹೊಸ ಹೆಜ್ಜೆಯೊಂದಿಗೆ, ಹೊಸ ವಿನ್ಯಾಸದೊಂದಿಗೆ, ಹೊಸ ವಿಚಾರಧಾರೆಯೊಂದಿಗೆ ಈ ಮಳಿಗೆಯನ್ನು ಮಾಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಗ್ರಾಹಕರು ಈ ಸಹೋದರಿ ಹಾಗೂ ದಾಂಡೇಲಿಯ ಶಿಸ್ತಿನ ಸಿಪಾಯಿ ಅಂತ ಹೇಳಲಿಕ್ಕೂ ಅಡ್ಡಿ ಇಲ್ಲ, ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ, ಒಂದು ತುಂಬು ಹೃದಯದ ಪರಿಶುದ್ಧ ಮನಸ್ಸಿನ ಆದರ್ಶ ದಂಪತಿಗಳು ಅತ್ಯಂತ ಹೆಮ್ಮೆಯಿಂದ ಬಹಳಷ್ಟು ವರ್ಷಗಳ ಕನಸನ್ನು ಇವತ್ತು ನನಸಿನ ಮೂಲಕ ಶ್ರೀ ಗುರು ಉಡುಪಿ ಸ್ಟೋರ್ ಮೂಲಕ ನನಸು ಮಾಡಿದ್ದಾರೆ. ಅವರ ಈ ಉದ್ಯಮಕ್ಕೆ ನೀವೆಲ್ಲರೂ ಕೂಡ ಅತ್ಯಂತ ಆತ್ಮೀಯತೆಯಿಂದ, ಗೌರವದಿಂದ ಸಹಕಾರವನ್ನು ಮಾಡಿ, ಈ ಉದ್ಯಮ ನನಗೆ ಅನಿಸ್ತದೆ ದಾಂಡೇಲಿಯಲ್ಲಿ ಒಂದು 3-4 ಆದರೂ ಗೃಹ ಕೈಗಾರಿಕೆಗಳು ಆರಂಭ ಆಗಲಿಕ್ಕೆ ಇದೊಂದು ಮುನ್ನುಡಿ, ಬಲವಾದಂತಹ ಮುನ್ನುಡಿ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಒಂದು 3-4 ಗೃಹ ಉದ್ಯೋಗದ ಯೂನಿಟ್ಸ್ಗಳು ಇಲ್ಲಿ ಆರಂಭ ಆದರೆ ಒಂದು 20 ಜನರಿಗೆ ಉದ್ಯೋಗದ ಆಸರೆ ಆಗ್ತದೆ. 20 ಕುಟುಂಬಗಳು ಬದುಕನ್ನು ಕಂಡ್ರೆ ಆ 20 ಕುಟುಂಬಗಳಲ್ಲಿರುವ ಸರಿಸುಮಾರು ಒಂದು 100ರಿಂದ 200 ಜನರಿಗೆ ಅವರ ಬದುಕಿಗೆ ಒಂದು ಆಸರೆ ಆಗ್ತದೆ. ಅಲ್ಲಿ ಶೈಕ್ಷಣಿಕವಾಗಿ ಕೂಡ, ಆರ್ಥಿಕವಾಗಿ ಕೂಡ ಸಮಾಜದ ಆ ಮನೆಗಳವರು ಮುಖ್ಯ ಭೂಮಿಕೆಗೆ ಬರಲಿಕ್ಕೆ ಅವಕಾಶ ಇದೆ. ಈಗ ಸಣ್ಣ ಹೆಜ್ಜೆ, ಇದು ಬೃಹತ್ ಹೆಜ್ಜೆ ಆಗ್ತದೆ. ಇದೊಂದು ಮುಂದಿನ ದಿನಗಳಲ್ಲಿ ದಾಂಡೇಲಿಯ ಆರ್ಥಿಕತೆಗೆ ಬಹಳ ಪರಿಣಾಮಕಾರಿಯಾದಂತಹ ಕೊಡುಗೆಯನ್ನು ಈ ಮಳಿಗೆ ನೀಡಲಿಕ್ಕಿದೆ. ಆ ನೀಡಲಿಕ್ಕೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ವಿನಮ್ರತೆಯಿಂದ, ಅತ್ಯಂತ ಪೂರ್ಣವಾದ, ಇದು ನಮ್ಮ ಮಗಳ ಮಳಿಗೆ, ನಮ್ಮ ಸಹೋದರಿಯ ಮಳಿಗೆ, ನನ್ನ ಬ್ರದರ್ನ ಮಳಿಗೆ, ನನ್ನ
ಒಂದು ಕುಟುಂಬಸ್ಥರ ಮಳಿಗೆ ಎನ್ನುವ ಕಾಳಜಿ, ಅಭಿಮಾನ, ಪ್ರೀತಿಯೊಂದಿಗೆ ನೀವಿಲ್ಲಿ ಬನ್ನಿ. ಇದು ಯಾವತ್ತು ನಿಮ್ಮ ಮಳಿಗೆ, ನಿಮ್ಮ ಅಂಗಡಿ. ಇಲ್ಲಿ ಕೊಡುವಂಥ ಐಟಮ್ಸ್ಗಳು ಕೂಡ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಉತ್ತಮಕಾರಿಯಾಗಿರುವಂತಹದ್ದು ಮತ್ತು ಅತ್ಯಂತ ಉತ್ಕೃಷ್ಟ ಗುಣಮಟ್ಟದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳದೆ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಜನರಿಗೋಸ್ಕರ ಮಾಡಿರುವಂತಹ ಈ ಮಳಿಗೆಯನ್ನು ಬೆಳೆಸುವ ಬಹುದೊಡ್ಡ ಜವಾಬ್ದಾರಿ ಸಮಸ್ತ ದಾಂಡೇಲಿಗರ ಜನತೆಯ ಹಾಗೂ ದಾಂಡೇಲಿ ಸುತ್ತಮುತ್ತಲ ಜನತೆಯದ್ದು ಎಂದು ಭಾವಿಸ್ತಾ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ತೇನೆ. ಈ ದಂಪತಿಗಳ ಮುಖದಲ್ಲಿ ಸದಾ ನಗುವನ್ನು ತುಂಬಿಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಚ್ಚು ಇಲ್ಲಿಗೆ ಬಂದು ವ್ಯಾಪಾರವನ್ನು ಮಾಡಿಕೊಳ್ಳುವುದರ ಮೂಲಕ ಆರ್ಥಿಕವಾಗಿ ಈ ಮಳಿಗೆಯನ್ನು ಇನ್ನಷ್ಟು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಲಿಕ್ಕೆ ನಿಮ್ಮ ಸಹಕಾರ ನಿತ್ಯ ನಿರಂತರವಾಗಿ ಇರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಧನ್ಯವಾದಗಳು. ನಮಸ್ಕಾರ.